Hi friends, complete MSO tutorials. Previous ವಿಡಿಯೋದಲ್ಲಿ ಪ್ಯಾರಾಗ್ರಾಫ್ ಮತ್ತೆ ಪೇಜ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡಿದ್ವಿ. In this video, table of content, footnote and endnote ಬಗ್ಗೆ ತಿಳ್ಕೊಳ್ಳೋಣ. ರೆಫರೆನ್ಸ್ ಮೆನು ಒಳಗಡೆ ಟೇಬಲ್ ಆಫ್ ಕಂಟೆಂಟ್ ಮತ್ತೆ ಫುಟ್ನೋಟ್ ಅಂತ ಗ್ರೂಪ್ ಇದೆ. ಟೇಬಲ್ ಆಫ್ ಕಂಟೆಂಟ್ ಒಳಗಡೆ ಟೇಬಲ್ ಆಫ್ ಕಂಟೆಂಟ್ ಗೆ ಸಂಬಂಧಪಟ್ಟಂತ ಕಮಾಂಡ್ಸ್ ಇದೆ ಅಂಡ್ ಫುಟ್ ನೋಟ್ಸ್ ಗ್ರೂಪ್ ಒಳಗಡೆ ಫುಟ್ ನೋಟ್ ಮತ್ತೆ ಎಂಡ್ ನೋಟ್ ಅಂತ ಆಪ್ಷನ್ ಇದೆ. ಫಸ್ಟ್ ಟೇಬಲ್ ಆಫ್ ಕಂಟೆಂಟ್ ಯಾವ ರೀತಿ ಕೆಲಸ ಮಾಡೋದು ಚೆಕ್ ಮಾಡೋಣ. ಟೇಬಲ್ ಆಫ್ ಕಂಟೆಂಟ್ ಯೂಸ್ ಮಾಡೋಕೆ ಫಸ್ಟ್ ಪೇಜ್ ನೀವು ಬ್ಲಾಂಕ್ ಬಿಡಬೇಕಾಗುತ್ತೆ. ಫಸ್ಟ್ ಪೇಜ್ ಬ್ಲಾಂಕ್ ಬಿಡೋಕೆ ನೆಕ್ಸ್ಟ್ ಪೇಜ್ ಗೆ ಜಂಪ್ ಆಗೋಕೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಎಂಟರ್. ನೀವು ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ ಅದು ನೆಕ್ಸ್ಟ್ ಪೇಜ್ ಗೆ ಜಂಪ್ ಆಗುತ್ತೆ ಅಂಡ್ ಈ ಆಪ್ಷನ್ ಗೆ ನಾವು ಪೇಜ್ ಬ್ರೇಕ್ ಅಂತ ಕರಿತೀವಿ. ಸೊ ಎರಡನೇ ಪೇಜ್ ಅಲ್ಲಿ ನಾನು ಹೆಡ್ಡಿಂಗ್ ಮಾಡ್ತೀನಿ ಲೈಕ್ ಚಾಪ್ಟರ್ 1 ಅಂತ ಟೈಪ್ ಮಾಡೋಣ ಅಂಡ್ ಅಲ್ಲಿ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತೀನಿ. ಓಕೆ, ಇದೊಂದು ಚಾಪ್ಟರ್ ಇದೆ ಅಂಡ್ ಚಾಪ್ಟರ್ 1 ಏನ್ ಮಾಡೋಣ, ಗೋ ಟು ಹೋಮ್ ಮೆನು, ಅಲ್ಲಿ ಸ್ಟೈಲ್ಸ್ ಒಳಗಡೆ ಈ ಚಾಪ್ಟರ್ 1 ಹೆಡ್ಡಿಂಗ್ 1 ಅಂತ ಚೂಸ್ ಮಾಡಿ. ಆ ಸ್ಟೈಲ್ ನಾರ್ಮಲ್ ಬದಲಿಗೆ ಹೆಡ್ಡಿಂಗ್ 1 ಅಂತ ಸ್ಟೈಲ್ ಅಪ್ಲೈ ಮಾಡಿದೀನಿ ನಾನು. ಓಕೆ, ನಾನು ಇದೇ ಚಾಪ್ಟರ್ 1 ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಸಿ ಮಾಡಿ ಕಾಪಿ ಆಗುತ್ತೆ. ನೆಕ್ಸ್ಟ್ ಪೇಜ್ ಜಂಪ್ ಮಾಡೋಕೆ ಕಂಟ್ರೋಲ್ ಎಂಟರ್, ನೆಕ್ಸ್ಟ್ ಪೇಜ್ ಗೆ ಹೋಗ್ತೀನಿ ಅಂಡ್ ಅದನ್ನ ಪೇಸ್ಟ್ ಮಾಡಿ ಕಂಟ್ರೋಲ್ ವಿ ಫಾರ್ ಪೇಸ್ಟ್. ನೋಡಿ ಚಾಪ್ಟರ್ 1 ಬಂತು. ಅಗೇನ್ ಇದನ್ನ ಚಾಪ್ಟರ್ 1 ಬದಲಿಗೆ ಚಾಪ್ಟರ್ 2 ಮಾಡೋಣ. ಅದೇ ರೀತಿ ಅಗೇನ್ ನೆಕ್ಸ್ಟ್ ಪೇಜ್ ಗೆ ಜಂಪ್ ಆಗೋಕೆ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿ ಕಂಟ್ರೋಲ್ ವಿ ಫಾರ್ ಪೇಸ್ಟ್ ಅಂಡ್ ಇದು ಚಾಪ್ಟರ್ 3 ಮಾಡಿ ಅಂಡ್ ಅದೇ ರೀತಿ ಕಂಟ್ರೋಲ್ ಎಂಟರ್ ಫಾರ್ ನೆಕ್ಸ್ಟ್ ಪೇಜ್ ಬ್ರೇಕ್ ಅಂಡ್ ಕಂಟ್ರೋಲ್ ವಿ ಫಾರ್ ಪೇಸ್ಟ್ ಅಂಡ್ ಚಾಪ್ಟರ್ 3 ಇದ್ದಿದ್ನ ಚಾಪ್ಟರ್ 1 ಇದ್ದಿದ್ನ ಚಾಪ್ಟರ್ 4 ಮಾಡಿ. ಟೋಟಲ್ ನೋಡಿ ಇಲ್ಲಿ 4 ಪೇಜ್ ಇನ್ಸರ್ಟ್ ಮಾಡಿದೀನಿ. 5ನೇ ಪೇಜ್ ಅಲ್ಲಿ ಚಾಪ್ಟರ್ 3, 4ನೇ ಪೇಜ್ ಅಲ್ಲಿ ಚಾಪ್ಟರ್ 3 ಅಂಡ್ 3ನೇ ಪೇಜ್ ಅಲ್ಲಿ ಚಾಪ್ಟರ್ 2 ಅಂಡ್ 2ನೇ ಪೇಜ್ ಅಲ್ಲಿ ಚಾಪ್ಟರ್ 1 ಇದೆ. 1ನೇ ಪೇಜ್ ಬ್ಲಾಂಕ್ ಇದೆ ಅಂಡ್ ಈ ಪೇಜ್ ಅಲ್ಲಿ ನಂಗೆ ಟೇಬಲ್ ಆಫ್ ಕಂಟೆಂಟ್ ಬೇಕು. ಟೇಬಲ್ ಆಫ್ ಕಂಟೆಂಟ್ ಅಂದ್ರೆ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾವ ಚಾಪ್ಟರ್ ಯಾವ ಪೇಜ್ ಅಲ್ಲಿ ಇದೆ ಅದ್ರ ಬಗ್ಗೆ ಮಾಹಿತಿ ಬೇಕು. ನಾವು ನಾರ್ಮಲಿ ಎಲ್ಲರೂ ಏನ್ ಮಾಡ್ತಾರೆ, ಟೈಪ್ ಮಾಡ್ತಾರೆ. ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಟೇಬಲ್ ಆಫ್ ಕಂಟೆಂಟ್ ನ ಹೋಗಿ ಅಲ್ಲಿ 2 ಆಪ್ಷನ್ ನಿಮ್ಗೆ ಕಾಣಿಸುತ್ತೆ, ಆಟೋಮೆಟಿಕ್ ಟೇಬಲ್ 1, ಆಟೋಮೆಟಿಕ್ ಟೇಬಲ್ 2. ನಾ 2ರಲ್ಲಿ 1 ಚೂಸ್ ಮಾಡಬಹುದು. ನಾನು ಆಟೋಮೆಟಿಕ್ ಟೇಬಲ್ 1 ನ ಚೂಸ್ ಮಾಡ್ತೀನಿ. ಅಲ್ಲಿ ನೋಡಿ ಯಾವ ರೀತಿ ಕಾಣಿಸುತ್ತೆ, ಆಟೋಮೆಟಿಕ್ ಕಂಟೆಂಟ್ಸ್ ಬಂತು. ಚಾಪ್ಟರ್ 1 ಪೇಜ್ ನಂಬರ್ 2 ಅಲ್ಲಿ ಇದೆ, ಚಾಪ್ಟರ್ 2 ಪೇಜ್ ನಂಬರ್ 3 ಅಲ್ಲಿ ಇದೆ, ಚಾಪ್ಟರ್ 3 ಪೇಜ್ ನಂಬರ್ 4 ಅಂಡ್ ಚಾಪ್ಟರ್ 4 ಪೇಜ್ ನಂಬರ್ 5. ಈಗ ಅಲ್ಲಿ ಹೆಸರಿಲ್ಲ ಚಾಪ್ಟರ್ಗೆ. ನಾ ಚಾಪ್ಟರ್ಗೆ ಹೆಸರು ಕೊಡ್ಬೇಕಂದ್ರೆ ಚಾಪ್ಟರ್ 1 ಹತ್ರ ಹೋಗ್ತೀನಿ ಅಂಡ್ ಅಲ್ಲಿ ಚಾಪ್ಟರ್ ಹೆಸರು ಕೊಡ್ತೀನಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂಡ್ ಚಾಪ್ಟರ್ 2 ಗೆ ಹೆಸರು ಕೊಡೋಣ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಚಾಪ್ಟರ್ 4 ಗೆ ಹೆಸರು ಕೊಡೋಣ, ಚಾಪ್ಟರ್ 3 ಗೆ ಕಂಪ್ಯೂಟರ್ ಮೆಮರಿ. ಚಾಪ್ಟರ್ 4 ಗೆ ಹೆಸರು ಕೊಡೋಣ ಕಂಪ್ಯೂಟರ್ ಸಾಫ್ಟ್ವೇರ್. ಓಕೆ, ಈಗ 1ನೇ ಪೇಜ್ ಅಲ್ಲಿ ಹೋಗಿ ನೋಡಿ, ಆ ಚಾಪ್ಟರ್ ಹೆಸರು ಇದರಲ್ಲಿ ಬಂದಿಲ್ಲ. ಅದೇ ಚಾಪ್ಟರ್ ಹೆಸರಲ್ಲಿ ಬರ್ಬೇಕಂದ್ರೆ ಕರ್ಸರ್ ಒಳಗಡೆ ಇಟ್ಬಿಟ್ಟು ಟೇಬಲ್ ಆಫ್ ಕಂಟೆಂಟ್ ಇಲ್ಲ, ಅಪ್ಡೇಟ್ ಟೇಬಲ್ ಅಂತ ಆಪ್ಷನ್ ಇರುತ್ತೆ. ಅಪ್ಡೇಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಅಪ್ಡೇಟ್ ಎಂಟೈರ್ ಟೇಬಲ್ ಅಂತ. ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಮಾಡಿದ್ರೆ ಆಟೋಮೆಟಿಕ್ ಆ ಚಾಪ್ಟರ್ ಹೆಡ್ಡಿಂಗ್ಸ್ ಆಡ್ ಆಗ್ಬಿಡುತ್ತೆ. ನೋಡಿ ಚಾಪ್ಟರ್ 1 ಫಂಡಮೆಂಟಲ್ಸ್, ಪೇಜ್ ನಂಬರ್ 2 ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್, ಕಂಪ್ಯೂಟರ್ ಮೆಮರಿ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್. ಸೊ ಇದರಲ್ಲಿ ಅಪ್ಡೇಟ್ ಟೇಬಲ್ ನ ಈ ರೀತಿ ಯೂಸ್ ಮಾಡ್ಕೋಬಹುದು. ಒಂದು ವೇಳೆ ಚಾಪ್ಟರ್ 1 ದೊಡ್ಡದಾದ್ರೆ ಈಗ ನೋಡಿ ಚಾಪ್ಟರ್ 9 ಮಾಡ್ತೀನಿ, ಇನ್ನೂ ಸ್ವಲ್ಪ ಕಂಟೆಂಟ್ ಆಡ್ ಮಾಡ್ತೀನಿ. ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡಿದೆ, ಅಗೇನ್ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡಿದೆ, ಅಗೇನ್ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡಿದೆ. ಅಂದ್ರೆ ಚಾಪ್ಟರ್ 1 ಏನಿದೆ 2 ಪೇಜ್ ಅಲ್ಲಿ ಬಂದಿದೆ. ಅಂದ್ರೆ ಪೇಜ್ ನಂಬರ್ 2 ಅಲ್ಲಿ ಇದೆ ಅಂಡ್ ಪೇಜ್ ನಂಬರ್ 3 ಅಲ್ಲಿ ಇದೆ. ಪೇಜ್ ನಂಬರ್ 4 ಅಲ್ಲಿ ಏನಿದೆ ಚಾಪ್ಟರ್ 2 ಇದೆ. ಅಂದ್ರೆ ಪೇಜ್ ನಂಬರ್ ಚೇಂಜ್ ಆಯ್ತು. ಈಗ ಪೇಜ್ ನಂಬರ್ ಅಪ್ಡೇಟ್ ಮಾಡೋಕೆ ಏನ್ ಮಾಡ್ಬೇಕು, ಅಗೇನ್ ಕ್ಲಿಕ್ ಆನ್ ಅಪ್ಡೇಟ್ ಟೇಬಲ್. ಅಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ ಅಪ್ಡೇಟ್ ಪೇಜ್ ನಂಬರ್ಸ್ ಓನ್ಲಿ. ಆ ಆಪ್ಷನ್ ಚೂಸ್ ಮಾಡ್ಬಿಟ್ಟು ಓಕೆ ಮಾಡಿ ಆಟೋಮೆಟಿಕ್ ಪೇಜ್ ನಂಬರ್ ಚೇಂಜ್ ಆಗುತ್ತೆ. ಚಾಪ್ಟರ್ ನಂಬರ್ 2, 3, 4 ನೋಡಿ ಚಾಪ್ಟರ್ ನಂಬರ್ 1 ಪೇಜ್ ನಂಬರ್ 2 ಅಲ್ಲಿ ಇದೆ, ಬಟ್ ಚಾಪ್ಟರ್ ನಂಬರ್ 2 ಪೇಜ್ ನಂಬರ್ 4 ಅಲ್ಲಿ ಇದೆ ಅಂಡ್ 5 ಅಲ್ಲಿ ಇದೆ, 6 ಅಲ್ಲಿ ಇದೆ. ಈ ರೀತಿ ಸಿಸ್ಟಮ್ಯಾಟಿಕ್ ಸ್ಟೈಲ್ಸ್ ನ ನೀವು ಬುಕ್ ನ ಟೈಪ್ ಮಾಡಿದ್ರೆ ಅದ್ರ ಇಂಡೆಕ್ಸ್ ಮಾಡ್ಬೇಕಂದ್ರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಟೇಬಲ್ ಆಫ್ ಕಂಟೆಂಟ್ ನ ಬಳಕೆ ಮಾಡಬಹುದು. ಅದೇ ಟೇಬಲ್ ಆಫ್ ಕಂಟೆಂಟ್ ಒಳಗಡೆ ನಿಮ್ಗೆ ಆಡ್ ಟೆಕ್ಸ್ಟ್ ಅಂತ ಆಪ್ಷನ್ ಇದೆ. ಈಗ ತಿಳ್ಕೊಳ್ಳಿ ಕಂಪ್ಯೂಟರ್ ಬಗ್ಗೆ ನಾನು ಇಲ್ಲಿ ಬರಿಬೇಕಾಗಿದೆ. ಕಂಪ್ಯೂಟರ್ ಫಂಡಮೆಂಟಲ್ಸ್
ಅದ್ರ ಬಗ್ಗೆ ಮಾಹಿತಿ ಬರಿಬೇಕು ನಾನು. ಕಂಪ್ಯೂಟರ್ ಫಂಡಮೆಂಟಲ್ಸ್ ಕವರ್ಸ್ ಹಿಸ್ಟ್ರಿ ಅಂಡ್ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್ಸ್. ಅಲ್ಲಿ ಏನ್ ಕವರ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಹಿತಿ ಕೊಡೋಣ. ಹಿಸ್ಟ್ರಿ ಅಂಡ್ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್ಸ್ and types of the computers, features of the computers, computer features and applications. ಈಗ ಈ ಕಂಟೆಂಟ್ ಇದು ಏನಿದೆಲ್ಲ ಕಂಟೆಂಟ್ ಅದ್ರೊಳಗಡೆ ಆಡ್ ಮಾಡ್ಬೇಕಂದ್ರೆ ಆ ಕರ್ಸರ್ ಇಲ್ಲಿ ಇದ್ರೊಳಗಡೆ ಕ್ಲಿಕ್ ಮಾಡಿ ಆಡ್ ಟೆಕ್ಸ್ಟ್ ಅಂತ ತಗೊಂಡ್ಬಿಟ್ಟು ಲೆವೆಲ್ 1 ಅಂತ ತಗೊಳ್ಳಿ. ಲೆವೆಲ್ 1 ಅಂತ ತಗೊಂಡಾಗ ಆ ಟೆಕ್ಸ್ಟ್ ಕೂಡ ಅದರಲ್ಲೇ ಆಡ್ ಆಗ್ಬಿಡುತ್ತೆ. ಸೊ ಈ ರೀತಿ ಆಡ್ ಆದಾಗ ಏನಾಗುತ್ತೆ ಫೀಚರ್ ನೋಡಿ, ಆಪ್ಷನ್ ಏನಾಗುತ್ತೆ ನೋಡಿ. ಈಗ 1ನೇ ಚಾಪ್ಟರ್ ಅಲ್ಲಿ ಹೋಗ್ತೀನಿ ನಾನು, ಸಾರಿ ಟೇಬಲ್ ಆಫ್ ಕಂಟೆಂಟ್ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಆಪ್ಷನ್ ಅಪ್ಡೇಟ್ ಎಂಟೈರ್ ಟೇಬಲ್ ಓಕೆ ಮಾಡಿದಾಗ ಆ ಪರ್ಟಿಕ್ಯುಲರ್ ಟೈಟಲ್ ಏನಿತ್ತು ಅದ್ರೊಳಗಡೆ ಆಡ್ ಆಗ್ಬಿಡುತ್ತೆ, ಆ ಕಂಟೆಂಟ್ ಏನಿತ್ತು ಇದ್ರೊಳಗಡೆ ಆಡ್ ಆಗ್ಬಿಡುತ್ತೆ. ಅಂಡ್ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಟೆಕ್ಸ್ಟ್ ನ ನೀವು ಅದ್ರೊಳಗಡೆ ಆಡ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಟೇಬಲ್ ಆಫ್ ಕಂಟೆಂಟ್ಸ್. ಓಕೆ, ನೆಕ್ಸ್ಟ್ ಹೋಗೋಣ ಫುಟ್ ನೋಟ್ಸ್. ಫುಟ್ ನೋಟ್ಸ್ ಒಳಗಡೆ 2 ಆಪ್ಷನ್ ಇದೆ, ಫುಟ್ ನೋಟ್ ಮತ್ತೆ ಎಂಡ್ ನೋಟ್. ಫಸ್ಟ್ ಫುಟ್ ನೋಟ್ ಬಗ್ಗೆ ತಿಳ್ಕೋಣ. ಈಗ ಈ ಕಂಪ್ಯೂಟರ್ ಅಂತಿದೆ, ಇದ್ರ ಬಗ್ಗೆ ನಾನು ಡೆಫಿನೇಷನ್ ಬರಿಬೇಕಾಗಿದೆ. ನಾ ಏನ್ ಮಾಡ್ತೀನಿ, ಫುಟ್ ನೋಟ್ ಮಾಡ್ತೀನಿ. ಫುಟ್ ನೋಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇ ಪೇಜ್ ಕೆಳಗಡೆ ಒಂದು ನೋಟ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಬರುತ್ತೆ. ನಾ ಅಲ್ಲಿ ಬರೀತೀನಿ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಮಷಿನ್. ನೋಡಿ, ಇದು ಫುಟ್ ನೋಟ್ ಅಂದ್ರೆ ನಿಮ್ಗೆ ಗೊತ್ತು. ಫುಟ್ ನೋಟ್ ಅಂದ್ರೆ ಇಷ್ಟೇ ಮಾಹಿತಿ. ನಿಮಗೆ ಯಾವ್ದೋ ಸಬ್ಜೆಕ್ಟ್ ಆ ಪರ್ಟಿಕ್ಯುಲರ್ ಪೇಜ್ ಅಲ್ಲಿ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಅದ್ರ ಬಗ್ಗೆ ಅದೇ ಪೇಜ್ ಕೆಳಗಡೆ ಮೇಲ್ಗಡೆ ಅದ್ರ ಬಗ್ಗೆ ನೋಟ್ ಮಾಡ್ಕೋತೀರಾ. ಆ ನೋಟ್ ಮಾಡ್ಕೊಳ್ಳುವಂತ ಪ್ರೊಸೆಸ್ಗೆ ಫುಟ್ ನೋಟ್ ಆರ್ ಎಂಡ್ ನೋಟ್ ಅಂತ ಕರಿಬಹುದು. ಅದೇ ಪೇಜ್ ಒಳಗಡೆ ನೋಟ್ ಮಾಡ್ಕೊಂಡ್ರೆ ಫುಟ್ ನೋಟ್ ಅನ್ಬೇಕು. ಎಂಡ್ ಆಫ್ ದಿ ನೋಟ್ ಬುಕ್ ಅಂದ್ರೆ ಲಾಸ್ಟ್ ಪೇಜ್ ಅಲ್ಲಿ ನೀವು ಏನಾದ್ರು ನೋಟ್ ಮಾಡ್ಕೊಂಡ್ರೆ ಅದಕ್ಕೆ ಎಂಡ್ ನೋಟ್ ಅಂತ ಕರಿತೀವಿ. ಈಗ ಈ ಕಂಪ್ಯೂಟರ್ ಬಗ್ಗೆ ನಾ ಏನ್ ಟೈಪ್ ಮಾಡಿದೀನಿ, ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಮಷಿನ್. ನೀವು ಕರ್ಸರ್ ಹೋಗ್ಬಿಟ್ಟು ಇಲ್ಲಿ ಇಟ್ಟ ತಕ್ಷಣ ಅದು ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ, ಸ್ಕ್ರೀನ್ ಟಿಪ್ ಅಲ್ಲಿ ಕಾಣಿಸುತ್ತೆ ನೋಡಿ, ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಮಷಿನ್ ಅಂತ. ಈಗ ಇದೇ ರೀತಿ ಬೇಕಂದ್ರೆ ಏನೇ ಚಾಪ್ಟರ್ಗೂ ನಾ ಒಂದು ಫುಟ್ ನೋಟ್ ಇನ್ಸರ್ಟ್ ಮಾಡ್ತೀನಿ ನೋಡಿ. ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಲ್ಲಿ ಫುಟ್ ನೋಟ್ ಇನ್ಪುಟ್ ಗೆ ಫುಟ್ ನೋಟ್ ಆಡ್ ಮಾಡ್ತೀನಿ. ಇನ್ಪುಟ್ ಡಿವೈಸಸ್ ರಿಸೀವ್ಸ್ various kinds of data from user. ಓಕೆ, ಈಗ ನೀವು ಚಾಪ್ಟರ್ 2 ಅಲ್ಲಿ ಹೋದ ತಕ್ಷಣ ಅದು ಸೇಮ್ ಸ್ಕ್ರೀನ್ ಟಿಪ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಂಡ್ ಇದಕ್ಕೆ ನಾವು ಫುಟ್ ನೋಟ್ ಅಂತ ಕರಿತೀವಿ. ಟೋಟಲ್ ನಾನು 2 ಫುಟ್ ನೋಟ್ ನ ಯೂಸ್ ಮಾಡಿದೀನಿ. ಚೆಕ್ ಮಾಡ್ಬೇಕಂದ್ರೆ ಶೋ ನೋಟ್ಸ್ ತನ್ನಿ. ಶೋ ನೋಟ್ಸ್ ಅಂದ್ರೆ ಅಲ್ಲಿ ಕಾಣಿಸುತ್ತೆ, ಅದು ಎಲ್ಲಿದೆ ಅಲ್ಲಿ ಕರ್ಸರ್ ಬರುತ್ತೆ ಫುಟ್ ಇನ್ಪುಟ್ ಗೆ. ಅಂಡ್ ಇನ್ನೊಂದು ಶೋ ನೋಟ್ಸ್ ಅಂದ್ರೆ ಎಲ್ಲಿದೆ ಅಲ್ಲಿ ತೋರಿಸುತ್ತೆ. ಅಂಡ್ ನಿಮ್ಗೆ ನೆಕ್ಸ್ಟ್ ಫುಟ್ ನೋಟ್ ಬೇಕಂದ್ರೆ ಫುಟ್ ನೋಟ್ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲ. ಅಂಡ್ ಪ್ರೀವಿಯಸ್ ಫುಟ್ ನೋಟ್ ಬೇಕಂದ್ರೆ ಪ್ರೀವಿಯಸ್ ಫುಟ್ ನೋಟ್ ಜಂಪ್ ಆಗುತ್ತೆ. ಅದ್ರದ್ದು ನೋಟ್ಸ್ ನೋಡ್ಬೇಕಂದ್ರೆ ಶೋ ನೋಟ್ಸ್ ತಾನೆ. ಅಂದ್ರೆ ಫುಟ್ ನೋಟ್ ಬಗ್ಗೆ ಐಡಿಯಾ ಬಂತು. ಬಟ್ ಎಂಡ್ ನೋಟ್ ಯಾವ ರೀತಿ ಕೆಲಸ ಮಾಡುತ್ತೆ ಈಗ ನೋಡಿ. ನಾನು ಔಟ್ಪುಟ್ ಡಿವೈಸ್ ಬಗ್ಗೆ ಒಂದು ನೋಟ್ ನ ಮಾಡ್ಕೊಳ್ಳಿದ್ರೆ ನಾನು ಫುಟ್ ನೋಟ್ ಯೂಸ್ ಮಾಡಂಗಿಲ್ಲ, ಎಂಡ್ ನೋಟ್ ಯೂಸ್ ಮಾಡ್ತೀನಿ. ಎಂಡ್ ನೋಟ್ ಯೂಸ್ ಮಾಡಿದೆ ಅಂದ್ರೆ ಈಗ ಪೂರ್ತಿ ಡಾಕ್ಯುಮೆಂಟ್ ಎಂಡಿಗೆ ಬಂತು. ನಾ ಇಲ್ಲಿ ಬರೀತೀನಿ ಔಟ್ಪುಟ್ ಡಿವೈಸಸ್ produce a desired output information ಪ್ರೊಡ್ಯೂಸ್ ಮಾಡುತ್ತೆ ಟು ದಿ ಯೂಸರ್ಸ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಇದು ನೋಡಿ, ಇದು ಮಾಹಿತಿ ಈ ನೋಟ್ ಎಲ್ಲಿ ಬಂದಿದೆ ಅಂದ್ರೆ ಪೂರ್ತಿ ಎಂಡ್ ಆಫ್ ದಿ ಡಾಕ್ಯುಮೆಂಟ್ ನೋಡಿ. 4ನೇ ಚಾಪ್ಟರ್ ಆದ್ಮೇಲೆ ಬಂದಿದೆ, ಬಟ್ ಅದು ಎಲ್ಲಿದೆ 2ನೇ ಚಾಪ್ಟರ್ ಅಲ್ಲಿ ಇದೆ ನೋಡಿ, ಇಲ್ಲಿದೆ ನೋಟ್. ಸೊ ಇದ್ರದ್ದು ಮಾಹಿತಿ ಎಲ್ಲಿ ಪ್ಲೇಸ್ ಆಗಿದೆಪ್ಪ ಅಂದ್ರೆ ಎಂಡ್ ಆಫ್ ದಿ ಡಾಕ್ಯುಮೆಂಟ್ ಅಲ್ಲಿ. ಇಷ್ಟೇ ನೆನಪಿಟ್ಟುಕೊಳ್ಳಿ. ಫುಟ್ ನೋಟ್ ಅಂದ್ರೆ ಆ ಪೇಜ್ ಕೆಳಗಡೆ ಬರುತ್ತೆ, ಎಂಡ್ ನೋಟ್ ಅಂದ್ರೆ ಎಂಡ್ ಆಫ್ ದಿ ಡಾಕ್ಯುಮೆಂಟ್ ಅಲ್ಲಿ ಬರುತ್ತೆ ಅಷ್ಟೇ. ಸೊ ಶೋ ನೋಟ್ಸ್ ಅಂದಾಗ ನೀವು ಫುಟ್ ನೋಟ್ ಬೇಕಂದ್ರೆ ಫುಟ್ ನೋಟ್ ನೋಡ್ಬೋದು, ಎಂಡ್ ನೋಟ್ ಬೇಕಂದ್ರೆ ಎಂಡ್ ನೋಟ್. ನಾ ಎಂಡ್ ನೋಟ್ ಏರಿಯಾ ಅಂತ ತಗೊಳ್ತೀನಿ, ಎಂಡ್ ನೋಟ್ ಹೋಗ್ತೀನಿ. ಅಂಡ್ ಅದೇ ರೀತಿ ಫುಟ್ ನೋಟ್ ಬೇಕಂದ್ರೆ ಫುಟ್ ನೋಟ್ ಏರಿಯಾ ಚೂಸ್ ಮಾಡಿ, ಫುಟ್ ನೋಟ್ ಜಂಪ್ ಆಗುತ್ತೆ. ನೀವು ಫುಟ್ ನೋಟ್ ಅಲ್ಲಿ ಮತ್ತೆ ಫುಟ್ ನೋಟ ನೋಡ್ಬೋದು. ಸ್ವಲ್ಪ ನೀವು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಜೂಮ್ ಮಾಡ್ತಾ ಇದ್ದೀನಿ. ಇದು ಫುಟ್ ನೋಟ್ ಇಲ್ಲಿ ಕರ್ಸರ್ ಇಟ್ಟರೆ ಕಾಣಿಸುತ್ತೆ. ಇದು ಫುಟ್ ನೋಟ್ ಇದೆ ಅಂಡ್ ಇದು ಎಂಡ್ ನೋಟ್ ಇದೆ. ಎಸ್, ಈಗ ಶೋ ನೋಟ್ಸ್ ಅಂದ್ರೆ ಫುಟ್ ನೋಟ್ ಜಂಪ್ ಆಗುತ್ತೆ. ಅಂಡ್ ಅದೇ ರೀತಿ ಶೋ ನೋಟ್ಸ್ ಎಂಡ್ ನೋಟ್ ಜಂಪ್ ಆಗ್ಬೇಕು. ಎಂಡ್ ನೋಟ್ ನ ತಗೊಳ್ಳಿ, ಅದರದ್ದು ಅದು ಎಲ್ಲಿದೆ ನೋಟು ನಿಮ್ಗೆ ತೋರಿಸುತ್ತೆ. ದಿಸ್ ಈಸ್ ಆಲ್ ಅಬೌಟ್ ವಾಟ್
ಫುಟ್ನೋಟ್ಸ್ ಅಂಡ್ ಎಂಡ್ನೋಟ್ಸ್. ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. ಡೋಂಟ್ ಮಿಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ಅಂಡ್ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಿದೀರಾ ಡೋಂಟ್ ಮಿಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.